ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ಕಾರ್ಮಿಕ ಇಲಾಖೆಯ ಮಂತ್ರಿ ಸಂತೋಷ್ ಲಾಡ್ ಆ ಕಾರ್ಮಿಕ ಕಟ್ಟಡ ಕಾರ್ಮಿಕರಿಗೆ ಯಾವ ರೀತಿಯ ಹೈಟೆಕ್ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಾರನ್ನೋದು ವಿಶೇಷವಾಗಿ ಹೇಳಕತ್ತನ ಕೇಳ್ರಿ. ಆ ಕಾರ್ಮಿಕ ಕಟ್ಟಡ ಕಾರ್ಮಿಕರ ಅವರ ಅವಲಂಬಿತರಿಗೂ ಸಹಿತ ವೈದ್ಯಕೀಯ ಚಿಕಿತ್ಸೆ ಸಿಗಬೇಕು, ಹೈಟೆಕ್ ಮಾದರಿಯ ವೈದ್ಯಕೀಯ ಚಿಕಿತ್ಸೆ ಸಿಗಬೇಕು, ದುಬಾರಿ ವೆಚ್ಚ ಕಡಿಮೆ ಆಗಬೇಕು, ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಕೇಂದ್ರಗಳ ಕೊರತೆ ಸಹಿತ ನಿವಾರಣೆ ಆಗುವಂಥ ಒಂದು ಸಂಜೀವಿನಿ ಯೋಜನೆ ತಗೊಂಡು ಬಂದಾರ. ಅದೇ ಸಂತೋಷ್ ಲಾಡ್ ಕಾರ್ಮಿಕ ಮಂತ್ರಿ ಮತ್ತು ಅವರ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿಕೊಂಡು ಒಳ್ಳೆಯ ನಿರ್ಣಯ ಇದು. ರಾಜ್ಯ ಸರ್ಕಾರದಿಂದ ಕಾರ್ಮಿಕ ಇಲಾಖೆಯ ಬಂಪರ್ ಕೊಡುಗೆ. ಅದರ ಸಂಪೂರ್ಣ ವಿವರ ಹೇಳ್ತಾನೆ ಕೇಳ್ರಿ. ಇದೊಂದು ಕಾರ್ಮಿಕರಿಗಾಗಿ ಮಹತ್ವದ ಯೋಜನೆ ಜಾರಿ ಮಾಡಿದ ಮಂತ್ರಿ ಸಂತೋಷ್ ಲಾಡ್. ಕಾರ್ಮಿಕರ ಆರೋಗ್ಯ ಕಾಪಾಡಲಿಕ್ಕೆ ಕೇವಲ ಕಾರ್ಮಿಕರಷ್ಟೇ ಅಲ್ಲದೆ ನೋಂದಾಯಿತ ಕಾರ್ಮಿಕರ ಅವಲಂಬಿತರಿಗೂ ಈ ಸಂಚಾರಿ ಘಟಕಗಳ ಸೇವೆ ಪಡೆದುಕೊಳ್ಳಬಹುದು. ಕೆಲಸದ ವೇಳೆ ತ್ವರಿತವಾಗಿ ಸೇವೆ ಸಿಗಬೇಕು. ಇದು ಕಾರ್ಮಿಕರಿಗೆ ಒಂದು ಸಂಜೀವಿನಿ. ಆರೋಗ್ಯವೇ ಭಾಗ್ಯ ಎಂಬ ಮಾತು ಬಡ ಕಾರ್ಮಿಕರ ಆರೋಗ್ಯ ಕಾಳಜಿ ಈ ಯೋಜನೆ. ಗ್ರಾಮೀಣ ಆಸ್ಪತ್ರೆಗಳ ಕೊರತೆ ನಿವಾರಣೆ. ಈ ಸಂಚಾರಿ ಘಟಕಗಳು ಗ್ರಾಮೀಣ ಆಸ್ಪತ್ರೆಗಳ ಕೊರತೆ ನಿವಾರಿಸಲು ಸಹಾಯವಾಗುತ್ತವೆ. ಈ ಸಂಚಾರಿ ಆರೋಗ್ಯ ಘಟಕಗಳಿಗೆ ಚಿಕಿತ್ಸೆ ಪಡೆಯಲು ಬರುವ ಎಲ್ಲ ಕಾರ್ಮಿಕರನ್ನು ಆಯುಷ್ಮಾನ್ ಭಾರತ ಯೋಜನೆಗೆ ಒಳಪಡಿಸಿ ಅವರಿಗೆ ಕಾರ್ಡ್ ಸಹಿತ ನೀಡಲು ಕಾರ್ಮಿಕ ಇಲಾಖೆ ಕ್ರಮ ಕೈಗೊಂಡಿದೆ. ಈ ವಾಹನದಲ್ಲಿ ಕನೆಕ್ಟೆಡ್ ಹೆಲ್ತ್ ಇಕೋಸಿಸ್ಟಮ್ ಅಳವಡಿಸಲಾಗಿದ್ದು GPS ನಿಗಾ ಇಡಲಾಗುತ್ತದೆ. ವಾಹನಗಳು ಎಲ್ಲೆಲ್ಲಿ ಸಂಚರಿಸಾಕತ್ತಾವ, ಯಾವ ಗ್ರಾಮಕ್ಕೆ ಹೋಗ್ಯಾವ, ಯಾವ ಹಳ್ಳಿಗೆ ಹೋಗ್ಯಾವ ಎಲ್ಲ ಮಾಹಿತಿ ಸಿಗ್ತೈತ್ರಿ. ಕಾರ್ಮಿಕರಿಗೆ ಡಿಜಿಟಲ್ ಮಾಹಿತಿ ಲಭ್ಯ. ECG, ರಕ್ತದೊತ್ತಡ, ರಕ್ತ ಪರೀಕ್ಷೆ ಸೇರಿದಂತೆ ಹಲವು ಪ್ರಾಥಮಿಕ ಆರೋಗ್ಯ ಸೇವೆಯನ್ನು ನೀಡಲಾಗುತ್ತದೆ. ಈ ಸಂಚಾರಿ ವಾಹನಗಳು ಅತ್ಯಾಧುನಿಕ ಹೈಟೆಕ್ಗಳಾಗಿವೆ. ತಜ್ಞ ಸಿಬ್ಬಂದಿ ಸೌಲಭ್ಯ. ಸಂಚಾರಿ ಆರೋಗ್ಯ ಘಟಕದಲ್ಲಿ ನುರಿತ MBBS ವೈದ್ಯರು, ನರ್ಸ್ಗಳು, ಫಾರ್ಮಾಸಿಸ್ಟ್, ANM, ಲ್ಯಾಬ್ ಟೆಕ್ನಿಷಿಯನ್ ಇರುತ್ತಾರೆ. ದುಬಾರಿ ವೆಚ್ಚ ನೀಡುವುದು ತಪ್ಪಿದೆ. ಇಂಥ ಆರೋಗ್ಯ ಸೇವೆ ಬಡ ಕಾರ್ಮಿಕ ವರ್ಗದವರಿಗೆ ಆಶಾದೀಪದ ಯೋಜನೆ. ಮಂತ್ರಿ ಸಂತೋಷ್ ಲಾಡ್ ಬಡ ಕಾರ್ಮಿಕರ ಬಗ್ಗೆ ಎಂತಿಂಥ ಕಾರ್ಯ ಯೋಜನೆಗಳನ್ನ ಮಾಡ್ಕೊಳಕತ್ತಾರ, ಅದನ್ನು ಮಾಡಿದಾರ, ಜಾರಿಗೆ ತಂದಾರ. ಅದನ್ನು ಸದುಪಯೋಗ ಪಡೆದುಕೊಳ್ಳಬೇಕು. ಬಡ ಕಟ್ಟಡ ಕಾರ್ಮಿಕರೇ, ನಿಮಗೆ ಒಂದು ಆಧಾರ ಸ್ತಂಭವಾಗಿ ನಿಮ್ಮ ರಕ್ಷಣೆಗೆ ಇಂಥ ಮಂತ್ರಿಯ ಕನಸು ನನಸು ಮಾಡುವ ಸಲುವಾಗಿ ನೀವು ಎಲ್ಲರೂ ಕೂಡಿ ಇಂಥ ಮಂತ್ರಿಗೆ ಒಂದು ಪ್ರಾರ್ಥನೆ ಮಾಡಬೇಕು. ಆ ಅಧಿಕಾರಿ ವರ್ಗಕ್ಕೂ ಮಾಡಬೇಕು, ಕೈಗೊಂಡ ನಿರ್ಧಾರ ತೆಗೆದುಕೊಂಡಂಥ ಸರ್ಕಾರಕ್ಕೂ ಮಾಡಬೇಕು. ಇದೇ ಇವತ್ತಿನ ವಿಶೇಷ ಸ್ಟೋರಿ. ಏನು ಅನಿಸಿಕೆಗಳದಾವ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ಹಂಗಾದ್ರೆ ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆಯ ಮಹತ್ತರವಾದ ಯೋಜನೆಗಳನ್ನು ಬಹಿರಂಗಪಡಿಸಿದ್ದು ನಿಮಗೆ ಹೆಂಗೆ ಅನಿಸ್ತೈತಿ? ಶೇರ್ ಮಾಡ್ತೀರಿ? ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ. ಫೇಸ್ಬುಕ್ ಫಾಲೋ ಮಾಡ್ಕೊತ ಹೋಗ್ರಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.